ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವದೇವಿತ್. ಮಹಾಕುಂಭ ಮೇಳದಲ್ಲಿ ನಿತ್ಯವೂ ಸನಾತನಿಗಳ ಸಮಾಗಮವೇ ಆಗ್ತಾ ಇದೆ. ನಿತ್ಯವೂ ಕೋಟ್ಯಾಂತರ ಭಕ್ತರು ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಹಾಗಾದ್ರೆ ಈವರೆಗೆ ಎಷ್ಟು ಭಕ್ತರು ಸೇರಿದ್ದಾರೆ, ಫೆಬ್ರವರಿ 26ರ ಒಳಗೆ ಎಷ್ಟು ಭಕ್ತರು ಸೇರಬಹುದು ಅನ್ನೋದರ ವರದಿ ಇಲ್ಲಿದೆ. ಸಂಗಮದಲ್ಲಿ ಮಿಂದೆದ್ದ 38 ಕೋಟಿಗೂ ಅಧಿಕ ಜನ. ಫೆಬ್ರವರಿ 26ರ ಒಳಗೆ 65 ಕೋಟಿಗೂ ಹೆಚ್ಚು ಭಕ್ತರ ಭೇಟಿ. 144 ವರ್ಷಗಳ ಬಳಿಕ ನಡೆಯುತ್ತಿರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ. ಮಹಾಕುಂಭ ಆರಂಭವಾಗಿ ಇಂದಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಂತರ ಜನರು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ ಮಹಾಕುಂಭಕ್ಕೆ ಭಾರತೀಯರು ಮಾತ್ರವಲ್ಲದೆ ವಿದೇಶಗಳಿಂದಲೂ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನ ಮಾಡ್ತಿದ್ದಾರೆ. 45 ಕೋಟಿಗೂ ಅಧಿಕ ಜನರು ಈ ಬಾರಿ ಮಹಾಕುಂಭ ಮೇಳದಲ್ಲಿ ಮಹಾಮಜ್ಜನ ಮಾಡುವ ನಿರೀಕ್ಷೆ ಇದ್ದು, ಈಗಾಗಲೇ ಕುಂಭದಲ್ಲಿ 38 ಕೋಟಿಗೂ ಅಧಿಕ ಜನ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ಪ್ರಯಾಗ್ರಾಜ್ಗೆ ಬರ್ತಿರೋ ಯಾತ್ರಿಕರನ್ನು ನಿಭಾಯಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಇನ್ನು ಇಲ್ಲೊಬ್ಬ ಸರ್ಕಾರಿ ನೌಕರ ಹರಿಯಾಣದಿಂದ 800 ಕಿಲೋಮೀಟರ್ ಸೈಕಲ್ ತುಳಿದುಕೊಂಡೇ ಕುಂಭದ ಸಂಗಮ ತಟ ಸೇರಿದ್ದಾನೆ. ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಸಂಗಮದಲ್ಲಿ ಮಿಂದೆದ್ದಿದ್ದಾನೆ. ಹರಿಯಾಣದಿಂದ ಮಹಾಕುಂಭ ಪ್ರಯಾಗ್ರಾಜ್ನ ಮಹಾಕುಂಭಕ್ಕೆ ಸುಮಾರು 800 ಕಿಲೋಮೀಟರ್ ಕ್ರಮಿಸಿ ಸೈಕಲ್ನಲ್ಲಿ ಆಗಮಿಸಿದ್ದಾರೆ. ಸೈಕಲ್ನಲ್ಲಿ ಆಗಮಿಸುವ ಮೂಲಕ ಸ್ವಸ್ಥ ಭಾರತದ ಒಂದು ಸಂದೇಶವನ್ನು ಅವರು ರವಾನಿಸ್ತಾ ಇದ್ದಾರೆ. हम हिंदू हैं तो हिंदू धर्म की हमें जो है अपने धर्म का प्रचार करना चाहिए, अपने धर्म की अच्छाइयाँ बतानी चाहिए लोगों को, तो हमें आना चाहिए. ಪ್ರಯಾಗ್ರಾಜ್ಗೆ ಬರುವ ಕೆಲ ಭಕ್ತರು ತಮ್ಮ ನಾಯಕರ ಭಾವಚಿತ್ರಗಳ ಜೊತೆ ಮಿಂದೇಳುತ್ತಿದ್ದಾರೆ. ಜೊತೆಗೆ ಫೋಟೋ ಹಿಡಿದು ಶಾಹಿ ಸ್ನಾನ ಮಾಡ್ತಿದ್ದಾರೆ. ಹುಬ್ಬಳ್ಳಿ ಮೂಲದ ಅಭಿಮಾನಿ ರಘು ವದ್ದಿ ಹಾಗೂ ಆತನ ಸ್ನೇಹಿತರು ಅಪ್ಪು ಭಾವಚಿತ್ರ ಹಿಡಿದು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಮತ್ತೊಂದೆಡೆ ಇದು ಆರ್ಸಿಬಿ ಅಭಿಮಾನಿಗಳ ಬಹುದೊಡ್ಡ ಕನಸು ಕೂಡ. ಈ ಕನಸನ್ನ ನನಸು ಮಾಡಲು ಆರ್ಸಿಬಿ ಫ್ಯಾನ್ ಒಬ್ಬ ಮಹಾಕುಂಭದಲ್ಲಿ ಜೆರ್ಸಿ ತೊಟ್ಟು ಪ್ಲೇ ಕಾರ್ಡ್ ಹಿಡಿದು ಅಭಿಮಾನ ಮೆರೆದಿದ್ದಾನೆ. ಹೀಗೆ 10 ಹಲವು ವಿಶೇಷಗಳಿಗೆ ಮಹಾಕುಂಭ ಮೇಳ ಸಾಕ್ಷಿಯಾಗಿದೆ. ಫೆಬ್ರವರಿ 26ರ ಒಳಗೆ 65 ಕೋಟಿಗೂ ಹೆಚ್ಚು ಭಕ್ತರು ಪ್ರಯಾಗ್ರಾಜ್ಗೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಒಂದ್ ವೇಳೆ 65 ಕೋಟಿಗೂ ಹೆಚ್ಚು ಭಕ್ತರು ಸೇರಿದ್ರೆ ಇತಿಹಾಸವೇ ಸೃಷ್ಟಿಯಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವದೇವಿತ್. ಮಹಾಕುಂಭ ಮೇಳದಲ್ಲಿ ನಿತ್ಯವೂ ಸನಾತನಿಗಳ ಸಮಾಗಮವೇ ಆಗ್ತಾ ಇದೆ. ನಿತ್ಯವೂ ಕೋಟ್ಯಾಂತರ ಭಕ್ತರು ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಹಾಗಾದ್ರೆ ಈವರೆಗೆ ಎಷ್ಟು ಭಕ್ತರು ಸೇರಿದ್ದಾರೆ, ಫೆಬ್ರವರಿ 26ರ ಒಳಗೆ ಎಷ್ಟು ಭಕ್ತರು ಸೇರಬಹುದು ಅನ್ನೋದರ ವರದಿ ಇಲ್ಲಿದೆ. ಸಂಗಮದಲ್ಲಿ ಮಿಂದೆದ್ದ 38 ಕೋಟಿಗೂ ಅಧಿಕ ಜನ. ಫೆಬ್ರವರಿ 26ರ ಒಳಗೆ 65 ಕೋಟಿಗೂ ಹೆಚ್ಚು ಭಕ್ತರ ಭೇಟಿ. 144 ವರ್ಷಗಳ ಬಳಿಕ ನಡೆಯುತ್ತಿರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ. ಮಹಾಕುಂಭ ಆರಂಭವಾಗಿ ಇಂದಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಂತರ ಜನರು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ
ಮಹಾಕುಂಭಕ್ಕೆ ಭಾರತೀಯರು ಮಾತ್ರವಲ್ಲದೆ ವಿದೇಶಗಳಿಂದಲೂ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನ ಮಾಡ್ತಿದ್ದಾರೆ. 45 ಕೋಟಿಗೂ ಅಧಿಕ ಜನರು ಈ ಬಾರಿ ಮಹಾಕುಂಭ ಮೇಳದಲ್ಲಿ ಮಹಾಮಜ್ಜನ ಮಾಡುವ ನಿರೀಕ್ಷೆ ಇದ್ದು, ಈಗಾಗಲೇ ಕುಂಭದಲ್ಲಿ 38 ಕೋಟಿಗೂ ಅಧಿಕ ಜನ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ಪ್ರಯಾಗ್ರಾಜ್ಗೆ ಬರ್ತಿರೋ ಯಾತ್ರಿಕರನ್ನು ನಿಭಾಯಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಇನ್ನು ಇಲ್ಲೊಬ್ಬ ಸರ್ಕಾರಿ ನೌಕರ ಹರಿಯಾಣದಿಂದ 800 ಕಿಲೋಮೀಟರ್ ಸೈಕಲ್ ತುಳಿದುಕೊಂಡೇ ಕುಂಭದ ಸಂಗಮ ತಟ ಸೇರಿದ್ದಾನೆ. ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಸಂಗಮದಲ್ಲಿ ಮಿಂದೆದ್ದಿದ್ದಾನೆ. ಹರಿಯಾಣದಿಂದ ಮಹಾಕುಂಭ ಪ್ರಯಾಗ್ರಾಜ್ನ ಮಹಾಕುಂಭಕ್ಕೆ ಸುಮಾರು 800 ಕಿಲೋಮೀಟರ್ ಕ್ರಮಿಸಿ ಸೈಕಲ್ನಲ್ಲಿ ಆಗಮಿಸಿದ್ದಾರೆ. ಸೈಕಲ್ನಲ್ಲಿ ಆಗಮಿಸುವ ಮೂಲಕ ಸ್ವಸ್ಥ ಭಾರತದ ಒಂದು ಸಂದೇಶವನ್ನು ಅವರು ರವಾನಿಸ್ತಾ ಇದ್ದಾರೆ. हम हिंदू हैं तो हिंदू धर्म की हमें जो है अपने धर्म का प्रचार करना चाहिए, अपने धर्म की अच्छाइयाँ बतानी चाहिए लोगों को, तो हमें आना चाहिए. ಪ್ರಯಾಗ್ರಾಜ್ಗೆ ಬರುವ ಕೆಲ ಭಕ್ತರು ತಮ್ಮ ನಾಯಕರ ಭಾವಚಿತ್ರಗಳ ಜೊತೆ ಮಿಂದೇಳುತ್ತಿದ್ದಾರೆ. ಜೊತೆಗೆ ಫೋಟೋ ಹಿಡಿದು ಶಾಹಿ ಸ್ನಾನ ಮಾಡ್ತಿದ್ದಾರೆ. ಹುಬ್ಬಳ್ಳಿ ಮೂಲದ ಅಭಿಮಾನಿ ರಘು ವದ್ದಿ ಹಾಗೂ ಆತನ ಸ್ನೇಹಿತರು ಅಪ್ಪು ಭಾವಚಿತ್ರ ಹಿಡಿದು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಮತ್ತೊಂದೆಡೆ ಇದು ಆರ್ಸಿಬಿ ಅಭಿಮಾನಿಗಳ ಬಹುದೊಡ್ಡ ಕನಸು ಕೂಡ. ಈ ಕನಸನ್ನ ನನಸು ಮಾಡಲು ಆರ್ಸಿಬಿ ಫ್ಯಾನ್ ಒಬ್ಬ ಮಹಾಕುಂಭದಲ್ಲಿ ಜೆರ್ಸಿ ತೊಟ್ಟು ಪ್ಲೇ ಕಾರ್ಡ್ ಹಿಡಿದು ಅಭಿಮಾನ ಮೆರೆದಿದ್ದಾನೆ. ಹೀಗೆ 10 ಹಲವು ವಿಶೇಷಗಳಿಗೆ ಮಹಾಕುಂಭ ಮೇಳ ಸಾಕ್ಷಿಯಾಗಿದೆ. ಫೆಬ್ರವರಿ 26ರ ಒಳಗೆ 65 ಕೋಟಿಗೂ ಹೆಚ್ಚು ಭಕ್ತರು ಪ್ರಯಾಗ್ರಾಜ್ಗೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಒಂದ್ ವೇಳೆ 65 ಕೋಟಿಗೂ ಹೆಚ್ಚು ಭಕ್ತರು ಸೇರಿದ್ರೆ ಇತಿಹಾಸವೇ ಸೃಷ್ಟಿಯಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವದೇವ್. ಮಹಾಕುಂಭ ಮೇಳದಲ್ಲಿ ನಿತ್ಯವೂ ಸನಾತನಿಗಳ ಸಮಾಗಮವೇ ಆಗ್ತಾ ಇದೆ. ನಿತ್ಯವೂ ಕೋಟ್ಯಾಂತರ ಭಕ್ತರು ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಹಾಗಾದರೆ ಈವರೆಗೆ ಎಷ್ಟು ಭಕ್ತರು ಸೇರಿದ್ದಾರೆ, ಫೆಬ್ರವರಿ 26ರ ಒಳಗೆ ಎಷ್ಟು ಭಕ್ತರು ಸೇರಬಹುದು ಅನ್ನೋದರ ವರದಿ ಇಲ್ಲಿದೆ. ಸಂಗಮದಲ್ಲಿ ಮಿಂದೆದ್ದ 38 ಕೋಟಿಗೂ ಅಧಿಕ ಜನ. ಫೆಬ್ರವರಿ 26ರ ಒಳಗೆ 65 ಕೋಟಿಗೂ ಹೆಚ್ಚು ಭಕ್ತರ ಭೇಟಿ. 144 ವರ್ಷಗಳ ಬಳಿಕ ನಡೆಯುತ್ತಿರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ. ಮಹಾಕುಂಭ ಆರಂಭವಾಗಿ ಇಂದಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಂತರ ಜನರು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ ಮಹಾಕುಂಭಕ್ಕೆ ಭಾರತೀಯರು ಮಾತ್ರವಲ್ಲದೆ ವಿದೇಶಗಳಿಂದಲೂ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನ ಮಾಡ್ತಿದ್ದಾರೆ. 45 ಕೋಟಿಗೂ ಅಧಿಕ ಜನರು ಈ ಬಾರಿ ಮಹಾಕುಂಭ ಮೇಳದಲ್ಲಿ ಮಹಾಮಜ್ಜನ ಮಾಡುವ ನಿರೀಕ್ಷೆ ಇದ್ದು, ಈಗಾಗಲೇ ಕುಂಭದಲ್ಲಿ 38 ಕೋಟಿಗೂ ಅಧಿಕ ಜನ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ಪ್ರಯಾಗ್ರಾಜ್ಗೆ ಬರ್ತಿರೋ ಯಾತ್ರಿಕರನ್ನು ನಿಭಾಯಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಇನ್ನು ಇಲ್ಲೊಬ್ಬ ಸರ್ಕಾರಿ ನೌಕರ ಹರಿಯಾಣದಿಂದ 800 ಕಿಲೋಮೀಟರ್ ಸೈಕಲ್ ತುಳಿದುಕೊಂಡೇ ಕುಂಭದ ಸಂಗಮ ತಟ ಸೇರಿದ್ದಾನೆ. ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಸಂಗಮದಲ್ಲಿ ಮಿಂದೆದ್ದಿದ್ದಾನೆ. ಹರಿಯಾಣದಿಂದ ಮಹಾಕುಂಭ ಪ್ರಯಾಗ್ರಾಜ್ನ ಮಹಾಕುಂಭಕ್ಕೆ ಸುಮಾರು 800 ಕಿಲೋಮೀಟರ್ ಕ್ರಮಿಸಿ ಸೈಕಲ್ನಲ್ಲಿ ಆಗಮಿಸಿದ್ದಾರೆ. ಸೈಕಲ್ನಲ್ಲಿ ಆಗಮಿಸುವ ಮೂಲಕ ಸ್ವಸ್ಥ ಭಾರತದ ಒಂದು ಸಂದೇಶವನ್ನು ಅವರು ರವಾನಿಸ್ತಾ ಇದ್ದಾರೆ. हम
हिंदू हैं तो हिंदू धर्म की हमें जो है अपने धर्म का प्रचार करना चाहिए, अपने धर्म की अच्छाइयाँ बतानी चाहिए लोगों को, तो हमें आना चाहिए। ಪ್ರಯಾಗ್ರಾಜ್ಗೆ ಬರುವ ಕೆಲ ಭಕ್ತರು ತಮ್ಮ ನಾಯಕರ ಭಾವಚಿತ್ರಗಳ ಜೊತೆ ಮಿಂದೇಳುತ್ತಿದ್ದಾರೆ. ಜೊತೆಗೆ ಫೋಟೋ ಹಿಡಿದು ಶಾಹಿ ಸ್ನಾನ ಮಾಡ್ತಿದ್ದಾರೆ. ಹುಬ್ಬಳ್ಳಿ ಮೂಲದ ಅಭಿಮಾನಿ ರಘುವದ್ದಿ ಹಾಗೂ ಆತನ ಸ್ನೇಹಿತರು ಅಪ್ಪು ಭಾವಚಿತ್ರ ಹಿಡಿದು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಮತ್ತೊಂದೆಡೆ ಇದು ಆರ್ಸಿಬಿ ಅಭಿಮಾನಿಗಳ ಬಹುದೊಡ್ಡ ಕನಸು ಕೂಡ. ಈ ಕನಸನ್ನ ನನಸು ಮಾಡಲು ಆರ್ಸಿಬಿ ಫ್ಯಾನ್ ಒಬ್ಬ ಮಹಾಕುಂಭದಲ್ಲಿ ಜೆರ್ಸಿ ತೊಟ್ಟು ಪ್ಲೇ ಕಾರ್ಡ್ ಹಿಡಿದು ಅಭಿಮಾನ ಮೆರೆದಿದ್ದಾನೆ. ಹೀಗೆ 10 ಹಲವು ವಿಶೇಷಗಳಿಗೆ ಮಹಾಕುಂಭ ಮೇಳ ಸಾಕ್ಷಿಯಾಗಿದೆ. ಫೆಬ್ರವರಿ 26ರ ಒಳಗೆ 65 ಕೋಟಿಗೂ ಹೆಚ್ಚು ಭಕ್ತರು ಪ್ರಯಾಗ್ರಾಜ್ಗೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಒಂದ್ ವೇಳೆ 65 ಕೋಟಿಗೂ ಹೆಚ್ಚು ಭಕ್ತರು ಸೇರಿದ್ರೆ ಇತಿಹಾಸವೇ ಸೃಷ್ಟಿಯಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.